ಇನ್ನು ಕಲಬುರಗಿ ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಅಲ್ಲೂ ಕೂಡ ನಿರಂತರ ಮಳೆಯಿಂದ ಸಾಲು ಸಾಲು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ತಡರಾತ್ರಿ ಸುರಿದಂತಹ ಭಾರೀ ಮಳೆಗೆ ರಸ್ತೆಗೆ ಬಂದ ಹಳ್ಳದ ನೀರು ನದಿಯಂತೆ ಭಾಸವಾಗ್ತಾ ಇದ್ದಾವೆ ರಸ್ತೆಗಳು. ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಗೌಹಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದ ಹಳ್ಳದಲ್ಲಿ ಹೂಳು ತುಂಬಿದ್ರಿಂದ ನೀರಿಷ್ಟು ಈಗ ರಸ್ತೆಗೆ ಬಂದು ನಿಂತಿದೆ. ತಡರಾತ್ರಿ ಸುರಿದಂತಹ ಒಂದೇ ಒಂದು ಮಳೆ ಸಂಪೂರ್ಣವಾಗಿ ಅಯೋಮಯದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ರಸ್ತೆ ಮೇಲೆ ಯಾವ ಪ್ರಮಾಣದ ನೀರು ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹಳ್ಳ ಹೂಳೆತ್ತುವಂತಹ ಕೆಲಸ ಆಗಿದ್ರೆ ಈ ಸ್ಥಿತಿ ಆಗ್ತಿರ್ಲಿಲ್ಲ ಅಂಥೇಳಿ ಗ್ರಾಮಸ್ಥರೇ ಹೇಳ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಹೂಳನ್ನು ಎತ್ತಲಿಲ್ಲ, ಅದರ ಪರಿಸ್ಥಿತಿ ಈಗ ಇಡೀ ನೀರು ಗ್ರಾಮದತ್ತ ಮುಖ ಮಾಡಿದೆ, ನುಗ್ಗಿದೆ. ರಸ್ತೆ ಮೇಲೆಲ್ಲ 3 ರಿಂದ 4 ಅಡಿಯಷ್ಟು ನೀರು ನಿಂತಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಜೀವರ್ಗಿ ತಾಲೂಕಿನ ಗೌಹಾರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಸಂಪೂರ್ಣವಾಗಿ ಹಳ್ಳದ ನೀರು ಊರಿಗೆ ನುಗ್ಗಿದೆ. ಅದರ ಪರಿಣಾಮ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ರಸ್ತೆ ಯಾವುದು, ಹಳ್ಳ ಯಾವುದು ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ. ಮನೆಯ ಮುಂಭಾಗದಲ್ಲಿಯೇ ನೀರು ಹರಿಬೇಕಾದಂತಹ ಪರಿಸ್ಥಿತಿ. ಈ ಅವಾಂತರಕ್ಕೆ ಕಾರಣ ಸ್ಥಳೀಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಅಂತ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ.